ನಮಸ್ಕಾರ ಸ್ನೇಹಿತರೆ, ಇವತ್ತು ರೈನ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಮೊದಲು ನಾನು ಕ್ಯಾಪ್ಕಟಲ್ಲಿ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ನೀವು ಕೂಡ ಆ್ಯಡ್ ಮಾಡಿ. ಸೊ ನೀವು ಸಾಂಗ್ ಎಡಿಟ್ ಮಾಡಬೇಕಂತ ಏನಿಲ್ಲ. ಸೊ ನಾನು ಈ ವಿಡಿಯೋ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಆ್ಯಡ್ ಮಾಡಿ, ವಿಡಿಯೋವನ್ನು ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ಸಾಂಗ್ ಸಪ್ರೇಟ್ ಆಗುತ್ತೆ, ನಂತರ ವಿಡಿಯೋ ಡಿಲೀಟ್ ಮಾಡಿ. ಸೊ ಇಲ್ಲಿ ನೀವು ಸಾಂಗ್ ಎಡಿಟ್ ಮಾಡಬೇಕಂತ ಇರಲ್ಲ. ಸೊ ಇವಾಗ ವಿಡಿಯೋ ಕ್ಲಿಪ್ ಸ್ಲೋ ಮಾಡಿ ಸಾಂಗ್ಗೆ ಅಡ್ಜಸ್ಟ್ ಮಾಡೋಣ. ಸೊ ಮೊದಲನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಕ್ಲಿಪ್ ಸ್ಲೋ ಮಾಡೋಣ. ಸ್ಮೂತ್ ಸ್ಲೋ ಮೋಷನ್ ಮೇಲೆ ಕ್ಲಿಕ್ ಮಾಡಿ, ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಸೊ ಅಷ್ಟು ವಿಡಿಯೋ ಕ್ಲಿಪ್ಪು ಸೇಮ್. ಸ್ಮೂತ್ ಸ್ಲೋ ಮೋಷನ್ ಮೇಲೆ ಕ್ಲಿಕ್ ಮಾಡಿ, ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಇದನ್ನು ಇವೆರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ 20ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ ಸೇಮ್ 20ಕ್ಕೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಬ್ಲ್ಯಾಕ್ ಫೇಡ್ ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಕ್ಲಿಪ್ಗೆ ಬನ್ನಿ. ಇಲ್ಲಿ ನಾವು ಬ್ಲರ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಆ್ಯಡ್ ಮಾಡಿ. ಸೇಮ್ ಬ್ಲರ್ ಕೂಡ ಎರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ. ಹಾಗೆ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಲರ್ 0 ಮಾಡಿ. ಲಾಸ್ಟಲ್ಲಿ ಬನ್ನಿ, ಲಾಸ್ಟ್ ಕೂಡ ಬ್ಲರ್ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನು ಡೂಪ್ಲಿಕೇಟ್ ಮಾಡಿ. ಸೊ ಇದರ ಮುಂದಿನ ವೀಡಿಯೋ ಇದೆಲ್ಲ, ಸೊ ಇದಕ್ಕೆ ಆ್ಯಡ್ ಮಾಡೋದು ಬೇಡ, ಅದಕ್ಕೂ ಮುಂದಿನ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೇಮ್ ಇಲ್ಲಿ ನಾವು ಬ್ಲರ್ ಆ್ಯಡ್ ಮಾಡಿದ್ರಲ್ಲ, ಸೊ ಇಲ್ಲಿ ಬ್ಲರ್ ಆ್ಯಡ್ ಮಾಡಿದ ಮೇಲೆ ಈ ಬ್ಲರನ್ನು ಡೂಪ್ಲಿಕೇಟ್ ಮಾಡಿ. ಸೊ ಇದರ ಮುಂದಿನ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡೋದು ಬೇಡ, ಇದು ಹಾಗೇ ಇರಲಿ. ಅದರ ಮುಂದಿನ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಬನ್ನಿ. ಇಲ್ಲೂ ಕೂಡ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಎರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ 20ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 20ಕ್ಕೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಬನ್ನಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಹಾಗೆ ಲಾಸ್ಟ್ ಕೂಡ ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಶೇಕ್ ಎಫೆಕ್ಟ್ನ ಕೆಳಗಡೆ ಆಬ್ಲಿಕ್ ಬ್ಲರ್ ಆ್ಯಡ್ ಮಾಡೋಣ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಬ್ಲಿಕ್ ಬ್ಲರ್ ಸಿಗುತ್ತೆ, ಇದನ್ನು ಆ್ಯಡ್ ಮಾಡಿ. ಇದನ್ನು ಕೂಡ ಸೇಮ್ ಶೇಕ್ ಎಫೆಕ್ಟ್ಗೆ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೇಮ್ ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ. ಲಾಸ್ಟಲ್ಲಿ ಬ್ಲರ್ 0 ಮಾಡಿ. ಮೊದಲಿಗೆ ಬ್ಲರ್ 0 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಶೇಕ್ ಎಫೆಕ್ಟ್ ಡೂಪ್ಲಿಕೇಟ್ ಮಾಡಿ, ಮುಂದಿನ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಬ್ಲರ್ ಕೂಡ ಸೇಮ್ ಡೂಪ್ಲಿಕೇಟ್ ಮಾಡಿ. ಶೇಕ್ ಎಫೆಕ್ಟ್ನ ಕೆಳಗಡೆ ಅಡ್ಜಸ್ಟ್ ಮಾಡಿ. ಶೇಕ್ ಎಫೆಕ್ಟ್ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೇಮ್ ಬ್ಲರ್ ಕೂಡ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಇವಾಗ ಫಿಲ್ಟರ್ ಆ್ಯಡ್ ಮಾಡೋಣ. ಮೊದಲು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಕರೆಕ್ಷನ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಆಟೋಮೆಟಿಕ್ ಕಲರ್ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಇದನ್ನು 80ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ವೀಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಯರ್ ಡಬಲ್ ಒನ್ ಫಿಲ್ಟರ್ ಆ್ಯಡ್ ಮಾಡಿ. ಸೊ ಇದನ್ನು ಫುಲ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ವೀಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಲಿಯರಿಸ್ ಫಿಲ್ಟರ್ ಆ್ಯಡ್ ಮಾಡಿ. ಸೊ ಇದನ್ನು ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನಾನು ಒಂದು 30ಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ಸೇಮ್ ವಿಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಇನ್ನು ಲಾಸ್ಟಲ್ಲಿ ಇನ್ನೊಂದು ಫಿಲ್ಟರ್ ಆ್ಯಡ್ ಮಾಡಿ. ಸೊ ನಾನು ಯೂಸ್ ಮಾಡುವಂಥ ಕ್ಯಾಪ್ಕಟ್ ಆ್ಯಪ್ ಬೇಕಂದರೆ ನಿಮಗೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿದ್ದೇನೆ, ಟೆಲಿಗ್ರಾಮಲ್ಲಿ ಪಿನ್ ಮಾಡಿ ಇಟ್ಟಿದ್ದೇನೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇನ್ನು ಲಾಸ್ಟಲ್ಲಿ ಫ್ಲ್ಯಾಶ್ CCD ಫಿಲ್ಟರ್ ಆ್ಯಡ್ ಮಾಡಿ.
ಸೊ ಇದು ಗ್ಲೋ ಕೊಡುತ್ತೆ ವೀಡಿಯೋಗೆ. ಸೊ ಇದು ಕೂಡ ನಿಮ್ಮ ವೀಡಿಯೋ ನೋಡಿ ಅಡ್ಜಸ್ಟ್ ಮಾಡ್ಬೋದು. ಸೊ ನಾನು ಒಂದು 35ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಇದನ್ನು ಕೂಡ ವೀಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಸೊ ಇನ್ನು ಲಾಸ್ಟಲ್ಲಿ ಬ್ಲ್ಯಾಕ್ ಲೇಯರ್ ಆ್ಯಡ್ ಮಾಡೋಣ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ಲ್ಯಾಕ್ ಲೇಯರ್ ಆ್ಯಡ್ ಮಾಡಿ, ರೊಟೇಟ್ ಮಾಡಿ, ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಇವಾಗ ನೀವು ಬಿಫೋರ್ ಆಫ್ಟರ್ ನೋಡ್ಬೋದು. ಸೊ ಮೊದಲು ನಾನು ವೀಡಿಯೋ ಸೇವ್ ಮಾಡ್ಕೊಳ್ತೇನೆ ಕ್ವಾಲಿಟಿಯಲ್ಲಿ. ಹರೆಯ ಕೊರಳ ಪ್ರೇಮದ ಪ್ರೀತಿ ಮೂಡಿದೆ.